ಮೂಲಸೌಕರ್ಯ ವಂಚಿತ ಹೊಸಪುರ ಗ್ರಾಮಸ್ಥರಿಗೆ ಡೆಂಗ್ಯೂ ಆತಂಕ. ಹೂಳು ತುಂಬಿ ಗಬ್ಬೆದ್ದು ನಾರುತ್ತಿದೆ ಚರಂಡಿ. ಸೊಳ್ಳೆಗಳ ಆವಾಸ ತಾಣವಾದ ಚರಂಡಿಗಳು. ಸಾರ್ವಜನಿಕರ ಜೀವದೊಂದಿಗೆ ಆಟವಾಡ್ತಿದ್ಯಾ ಗ್ರಾಮ ಪಂಚಾಯತ್. ಗುಂಡ್ಲುಪೇಟೆ ತಾಲೂಕಿನ ಹೊರೆಯಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಸಪುರ ಗ್ರಾಮದಲ್ಲಿ ಚರಂಡಿಗಳು ಹೂಳು ತುಂಬಿ ಗಬ್ಬೆದ್ದು ದುರ್ನಾದ ಹೊಡಿತಾ ಇದೆ. ಕಳೆದ 15 ದಿನಗಳಿಂದ ಬೀಳ್ತಾ ಇರುವ ನಿರಂತರ ಮಳೆಯಿಂದ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ತುಂಬಿ ಸೊಳ್ಳೆಗಳಿಗೆ ಹೇಳಿ ಮಾಡಿಸಿದ ಜಾಗವಾಗಿದೆ. ಕೊಳಚೆ ನೀರು ಮನೆಗಳ ಸುತ್ತಮುತ್ತ ಹರಿತಾ ಇದ್ದು ಗಿಡಗಂಟಿಗಳು ಅಗಾಧವಾಗಿ ಬೆಳೆದು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗ್ತಾ ಇದೆ. ಡೆಂಗ್ಯೂ ಜ್ವರವೇನಾದರೂ ಗ್ರಾಮಸ್ಥರಲ್ಲಿ ಉಲ್ಬಣಿಸಿದ್ರೆ ನೇರವಾಗಿ ಸ್ವಚ್ಛತೆಗೆ ಆದ್ಯತೆ ನೀಡಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಸದಸ್ಯರುಗಳು ನೇರ ಹೊಣೆಗಾರರಾಗ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಹೊಸಪುರ ಗ್ರಾಮ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ. ನಮ್ಮ ಗ್ರಾಮ ಹೊರೆಯಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತದೆ. ನಮ್ಮ ಗ್ರಾಮದಲ್ಲಿ ಇನ್ನೇನು ಡ್ರೈನ್ ಕ್ಲೀನ್ ಮಾಡಿ 4-5 ತಿಂಗಳಾಗಿದೆ. ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಡ್ರೈನಲ್ಲಿ ನೀರು ಜಾಮ್ ಆಗಿ ಮತ್ತು ಕಳೆಗಳೆಲ್ಲ ಬೆಳ್ಕೊಬಿಟ್ಟಿದೆ. ಬೆಳೆಗಳೆಲ್ಲ ಅಂದರೆ ಪಂಚಾಯತಿಯವರಿಗೆ ಹೇಳಿದ್ವಿ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಲವು ಬಾರಿ ಮನವಿಗಳು ಕೂಡ ಮಾಡಿದ್ದೀವಿ ನಾವು. ಆದರೆ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಡ್ರೈನ್ನ ಕ್ಲೀನ್ ಮಾಡಿ ನೀರು ಸರಾಗವಾಗಿ ಹೋಗೋಂಥ ವ್ಯವಸ್ಥೆನ ಮಾಡಿಲ್ಲ. ಈಗಾಗಲೇ ಡೆಂಗ್ಯೂ, ಮಲೇರಿಯಾ ಮುಂತಾದ ಕಾಯಿಲೆಗಳು ಜನರನ್ನ ವ್ಯಾಪಿಸಿವೆ. ಸುಮಾರು ಜನರಿಗೆ ಜ್ವರ ಕೂಡ ಬಂದಿದೆ ನಮ್ಮ ಗ್ರಾಮದಲ್ಲಿ. ಅದರಿಂದ ದಯಮಾಡಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಥವಾ ಸದಸ್ಯರು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಆದಷ್ಟು ಬೇಗ ಕ್ಲೀನ್ ಮಾಡಿ ನೀರು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಾಂದರೆ ಗ್ರಾಮ ಪಂಚಾಯತಿ ಮುಂದೆ ನಮ್ಮ ಸಾಮೂಹಿಕ ನಾಯಕತ್ವ ಹಸಿರು ಸೇನೆ ರೈತ ಸಂಘಟನೆಯಿಂದ ಉಗ್ರವಾದ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.